ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟದ ಕೂಗು ಮುನ್ನೆಲೆಗೆ ಬಂದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಬಿಸಿ ಮುಟ್ಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟದ ಕೂಗು ಮುನ್ನೆಲೆಗೆ ಬಂದಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬಿಸಿ ಮುಟ್ಟಿಸಬೇಕು ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಪಂಚಮಸಾಲಿ ಹೋರಾಟದಲ್ಲೇ ಬಿರುಕು ಮೂಡಿಕೊಂಡಿದೆ. ಡಿಸೆಂಬರ್ 10ರಂದು ಸುವರ್ಣ ವಿಧಾನಸೌಧ ಮುತ್ತಿಗೆಗೆ ಕರೆ ನೀಡಿದ್ರು. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದು ಜಯಮೃತ್ಯುಂಜಯ ಸ್ವಾಮೀಜಿ ತೀರ್ಮಾನಕ್ಕೆ ಶಾಸಕ ಕಾಶಪ್ಪನವರ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾ ಇಲ್ಲ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರು ಆಗಿರುವಂತಹ ವಿಜಯಾನಂದ ಕಾಶಪ್ಪನವರ್. ಸ್ವಾಮೀಜಿಗಳನ್ನ ಬಿಟ್ಟು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ಶಾಸಕ. ನಿನ್ನೆ ಸ್ವಾಮೀಜಿ ಪೀಠದ ಸಭಾಂಗಣದಲ್ಲೇ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಈ ಸಭೆ ನಡೆದಿದೆ. ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಪಂಚಮಸಾಲಿ ಹೋರಾಟದಲ್ಲೇ ಬಿರುಕು ಮೂಡಿಕೊಂಡಿದೆ. ಯಾವುದೇ ಹೋರಾಟಗಳು ಯಾಕೆ ಸಕ್ಸಸ್ ಆಗೋದಿಲ್ಲ ಲಾಂಗ್ ಟರ್ಮ್ ಅಂತ ಅಂದಾಗ ಅಲ್ಲಿ ಅವರಲ್ಲೇ ಒಂದಷ್ಟು ಒಡಕುಗಳು ಮೂಡುತ್ತೆ. ಅವರಲ್ಲೇ ಈಗ ಲೈಕ್ ಬಿಜೆಪಿಯಲ್ಲಿ ಹೇಗೆ ಬಣಗಳಿದೆಯೋ, ಯತ್ನಾಳ್ ಬಣ ಬೇರೆ, ವಿಜೇಂದ್ರ ಬಣ ಬೇರೆ ಅಂತ ಸೋಮಿನಿ ಬಣಗಳಿದೆಯೋ, ಅದೇ ರೀತಿ ಈ ಪಂಚಮಸಾಲಿ ಸಮುದಾಯದ ಹೋರಾಟದ ವಿಚಾರದಲ್ಲೂ ಕೂಡ ಈಗ ಬಿರುಕು ಮೂಡಿಕೊಂಡಿದೆ. ವಿಜಯಾನಂದ ಕಾಶಪ್ಪನವರು ಜಯಮೃತ್ಯುಂಜಯ ಶ್ರೀಗಳ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆ ಪೀಠದ ಸಭಾಂಗಣದಲ್ಲಿ ಅವರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಸೊ ಹೀಗಿರುವಾಗ ಬಣಗಳು ಎಲ್ಲಿ ಶುರುವಾಗುತ್ತಲ್ಲ ಅಲ್ಲಿ ಯಾವುದೇ ಹೋರಾಟ ಕೂಡ ಒಂದು ಫೈನಲ್ ಒಂದು ಫ್ರೂಟ್ಫುಲ್ ರಿಸಲ್ಟ್ ಅನ್ನ ಕೊಡೋದಿಲ್ಲ. ಅಂದರೆ ಯಾವ ಹೋರಾಟಗಳು ಕೂಡ ಯಶಸ್ಸಾಗೋದಿಲ್ಲ. ಸೊ ಅದಕ್ಕೆ ಇದು ಒಂದು ಎಕ್ಸಾಂಪಲ್. ನಾವು ಪೀಠ ಮಾಡಿದ್ದೀವಿ 2008ರಲ್ಲಿ ಸಮಾಜ ಪೀಠವನ್ನು ಮಾಡಿ, ಇವತ್ತು ನಮಗೆ ಸಮಾಜಕ್ಕೆ ಗುರುಗಳಿರಲಿ ಅಂತೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಅದು ಸಮಾಜ ಮಾಡಿದ್ದು, ಸಮಾಜದ ಮಠ. ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು, ನಾವು ಮಾಡಿದಂಥ ಮಠ, ನಾವು ಮಾಡಿದಂಥ ಪೂಜ್ಯರು ಒಂದು ಪಕ್ಷದ ಅಡಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನೋದನ್ನ ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ನಾನು ವಿರೋಧಿಸ್ತೇನೆ. ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷದ ಸೀಮಿತವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೊಂಕಣ ಕೂಸು ಸಮಾಜ ಅಲ್ಲ. ಯಾಕಂದ್ರೆ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ, ಎಲ್ಲ ಪಕ್ಷದವರು ಇವತ್ತು ಕೂಡ ಆಗಮಿಸಿದ್ದಾರೆ. ಆದ್ರೆ ಇಲ್ಲಿ ಚರ್ಚೆ ಆಗಿದ್ದೇನು, ಪಕ್ಷಾತೀತ ಹೋರಾಟ ಪಕ್ಷಾತೀತವಾಗಿ ಇದ್ರೆ ಅದಕ್ಕೆ ಗೌರವ. ಮಾತೆತ್ತರಿ ಮುತ್ತಿಗೆ ಅಂದ್ರೆ ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ. ಇದು ಸಮಾಜ. ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಿಜಗುಣ. ಸದ್ಯ ಪಂಚಮಸಾಲಿ ಹೋರಾಟದ ಕೂಗು ಮತ್ತೆ ಮುನ್ನೆಲೆಗೆ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಮುನ್ನೆಲೆಯಲ್ಲೇ ಇದೆ, ಅದು ಯಾವತ್ತೂ ಕೂಡ ಹಿಂದೆ ಸರಿದಿರ್ಲಿಲ್ಲ. ಬಟ್ ಈಗ ಆ ಹೋರಾಟದವರು ಯಾರು ನಡೆಸ್ತಾ ಇದ್ದಾರೆ ಅವರಲ್ಲೇ ಒಂದು 2 ಬಣ ಆಗೋಗಿದೆ, ಅವರಲ್ಲೇ ಒಗ್ಗಟ್ಟಿಲ್ಲ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡಬಹುದು? ಇವರು ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನ್ ಕಥೆ? ಸಿಂಧೂರ, ಏನು ಪಕ್ಷಾತೀತವಾಗಿ ಸಮುದಾಯದ ಈ ಬೇಡಿಕೆ ಆಗಿರ್ತಕ್ಕಂಥ 2A ಮೀಸಲಾತಿ ಪಂಚಮ ಸಮುದಾಯ ಏನು ಕಳೆದ 4-5 ವರ್ಷಗಳಿಂದ ಒಂದು ತೀವ್ರವಾದ ಸರ್ಕಾರ, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ಶ್ರೀಗಳ ಕೂಡಲ ಸಂಗಮ ಜಗದ್ಗುರು ಪಂಚಮಸಾಲಿ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಶ್ರೀಗಳ ಒಂದು ನೇತೃತ್ವದಲ್ಲಿ ಹೋರಾಟ ತೀವ್ರಗೊಳಿಸಿತ್ತು. ಅದು ಒಂದು ಹಂತಕ್ಕೂ ಕೂಡ ಬಂದಿತ್ತು. ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಹಿಂದುಳಿದ ವರ್ಗಗಳ ಆಯೋಗದ ವರದಿ ಆಧರಿಸಿ ಇನ್ನೇನು ಒಂದು ಕೊನೆ ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಮತ್ತಷ್ಟು ಇಂದು ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ಸ್ಪಂದಿಸ್ತಿಲ್ಲ ಅಂತಕ್ಕಂಥ ಒಂದು ಕಾರಣವನ್ನ ಪಂಚಮಸಾಲಿ ಜಗದ್ಗುರುಗಳಾಗಿರ್ತಕ್ಕಂಥ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಶ್ರೀಗಳು ಈ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಒಂದು ಹೋರಾಟದ ಒಂದು ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಅದು ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಸಕ್ಕಂತ ಒಂದು ನಿಟ್ಟಿನಲ್ಲಿ ನಿನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಬಸವಜಯ ಮೃತ್ಯುಂಜಯ ಶ್ರೀಗಳು ಮಾಡಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಏನು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸಭಾಂಗಣದಲ್ಲಿ ಅಖಿಲ ಭಾರತ ಪಂಚಮಸಾಲಿ ಲಿಂಗಾಯತ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಶ್ರೀಗಳ ವಿರುದ್ಧ ಕಿಡಿಕಾರಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಏನು ಅಖಿಲ ಭಾರತ ಪಂಚಮಸಾಲಿ ಏನು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥದ್ದು. ಈ ಒಂದು ಹೋರಾಟವನ್ನ ಹತ್ತಿಕ್ಕತಕ್ಕಂಥ ಕೆಲಸಕ್ಕೆ ಕಾಶಪ್ಪನವರು ಮುಂದಾದ್ರ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ
ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಹೋರಾಟದಂತೆ ಇವರು ಆ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದ್ರು ಅಂತಕ್ಕಂಥ ಒಂದು ಹಿನ್ನೋಟವು ಕೂಡ ನಾವು ಗಮನಿಸಬಹುದು. ಯಾಕಂತಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಆರಂಭಗೊಂಡಿರ್ತಕ್ಕಂಥ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಇವತ್ತು ಸಂಪೂರ್ಣ ಕಾಂಗ್ರೆಸ್ ಬಿಜೆಪಿಯ ಹೋರಾಟಕ್ಕೆ ಒಂದು ವೇದಿಕೆ ಸಜ್ಜಾದಂತೆ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ಇದು ಏನು ಪಂಚಮಸಾಲಿ ಸಮುದಾಯವನ್ನ ಪಂಚಮಸಾಲಿಯ ಮಾಸ್ ಲೀಡರ್ಗಳಂತ ನಾವು ಕರಿತೀವಿ. ಒಂದು ಕಡೆ ಕಾಂಗ್ರೆಸ್ನಿಂದ ವಿಜಯಾನಂದ ಕಾಶಪ್ಪನವರ ಆದ್ರೆ ಇನ್ನೊಂದು ಕಡೆ ಬಿಜೆಪಿಯಿಂದ. ಓಕೆ ನಿಜಗುಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.